ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಿಸಿ ಬಿಸಿ ಭೋಜನ. ಇವತ್ತು ನಾನು ಚಾಕ್ಲೇಟ್ ಕೇಕ್ ಮಾಡಿದ್ದೆ, ಯಾಕಂದರೆ ನಮ್ಮ ಹಸ್ಬೆಂಡ್ ಬರ್ಡೇ ಇತ್ತು. ಸೊ ಹಾಗಾಗಿ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಮಾಡಿದ್ದೆ. ಬನ್ನಿ ಈಗ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನು ಈ ರೀತಿ ಓರಿಯೋ ಬಿಸ್ಕೆಟ್ನ 2 ದೊಡ್ಡ ಪ್ಯಾಕ್ ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀನಿ. ಮತ್ತು ಬಿಸ್ಕೆಟ್ ಮತ್ತು ಕ್ರೀಮ್ನ ಈ ರೀತಿ ಸಪ್ರಿಗೇಟ್ ಮಾಡ್ಕೋಬೇಕು. ಕ್ರೀಮ್ನ ಬಿಸಾಡೋ ಹಾಗಿಲ್ಲ, ಕ್ರೀಮ್ ಕೂಡ ನಮಗೆ ಉಪಯೋಗಕ್ಕೆ ಬರುತ್ತೆ. ಸೊ ಅದಕ್ಕೆ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಕ್ರೀಮ್ನೆಲ್ಲ. ಮತ್ತು ಬಿಸ್ಕೆಟ್ನ 2 ಭಾಗ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೋಡಿ, ಈಗ ಎಲ್ಲ ಆಗಿದೆ ಪೀಸಸ್ ಎಲ್ಲ. ಸೊ ಅದನ್ನು ಗ್ರೈಂಡ್ ಮಾಡಿಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ ಬಿಸ್ಕೆಟ್ಸ್ನ. ಅದೆಲ್ಲ ಪೌಡರ್ ಆದ ನಂತರ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಟ್ರಾನ್ಸ್ಫರ್ ಮಾಡುವಾಗ ನಾನು ಜರಡಿ ಹಿಡಿಬೇಕಾಗಿತ್ತು, ಮರ್ತೋದೆ. ಸೊ ಹಾಗೆ ಕೈಯಲ್ಲೇ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಧ್ಯೆ ಏನಾರ ಬಿಸ್ಕೆಟ್ ಪೀಸಸ್ ಇದ್ದರೆ ಅದೆಲ್ಲ ರಿಮೂವ್ ಮಾಡಿದ್ದೀನಿ. ನೀವು ಜರಡಿ ಇಟ್ಕೊಳ್ಳಿ. ಮತ್ತು ಇದು ಒಂದು ಬೇಕಿಂಗ್ ಪೌಡರು. ಬೇಕಿಂಗ್ ಪೌಡರ್ನ ನಾನು 1/2 ಟೀ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಬೇಕಿಂಗ್ ಸೋಡಾ ಅಲ್ಲ, ಬೇಕಿಂಗ್ ಪೌಡರು. 2 ಕೂಡ ಡಿಫ್ರೆನ್ಸ್ ಇರುತ್ತೆ, ನೋಡಿಕೊಂಡು ಬಳಸ್ಕೊಳ್ಳಿ. ಸಪೋಸ್ ಬೇಕಿಂಗ್ ಪೌಡರ್ ಸಿಗಲ್ಲ ಅಂದರೆ ಈನೋ ಕೂಡ ಹಾಕೋಬೋದು. ಬಟ್ ಇದು 2ರಲ್ಲಿ ಒಂದು ಹಾಕಲೇಬೇಕು, ಯಾಕಂದರೆ ನಿಮಗೆ ಆಗಲೇ ಕೇಕು ಸ್ಪಾಂಜಿಯಾಗಿ ಬರೋದು, ತುಂಬ ಚೆನ್ನಾಗಿ ಬರುತ್ತೆ ಆಗ. ಸೊ ಬೇಕಿಂಗ್ ಪೌಡರೆಲ್ಲ ಹಾಕ್ಕೊಂಡೆ. ಈಗ ನಾನು ಒಂದು ಗ್ಲಾಸಲ್ಲಿ ಹಾಲು ತಗೊಂಡಿದ್ದೀನಿ. ಸ್ವಲ್ಪನೇ ಹಾಕಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಹಾಲು ಕಾಯಿಸಿಲ್ಲ, ಹಸಿ ಹಾಲನ್ನೇ ನಾನು ಹಾಕ್ಕೊತಾ ಇರೋದು. ಈ ರೀತಿ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಮ್ಮ ಕೇಕ್ ಬ್ಯಾಟರ್ ರೆಡಿ ಆಗಿದೆ, ನೋಡ್ತಿರ್ಬೋದು ನೀವು. ಸೊ ಈ ರೀತಿ ಆದರೆ ಸಾಕು, ಈಗ ರೆಡಿ. ಮತ್ತು ಕ್ರೀಮ್ ನಾನು ಹೇಳಿದ್ನಲ್ಲ, ಕ್ರೀಮ್ ಕೂಡ ಉಪಯೋಗಕ್ಕೆ ಬರುತ್ತೆ ಅಂತ ಸ್ವಲ್ಪ ಹಾಲು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಬಟ್ ಅದು ಸ್ಪೂನಲ್ಲಿ ಮಿಕ್ಸ್ ಆಗ್ತಿರಲಿಲ್ಲ, ಸೊ ನಾನು ಒಂದು ಸಲ ಗ್ರೈಂಡ್ ಮಾಡಿಕೊಂಡೆ. ಕ್ರೀಮಿ ಪೇಸ್ಟ್ ಥರ ಬಂತು, ಅದು ಕೂಡ ಸೈಡ್ಗಿಟ್ಟೆ. ಮತ್ತು ನನ್ನ ಹತ್ರ ಕೇಕ್ನ ಬೇಕ್ ಮಾಡೋದಕ್ಕೆ ಪಾತ್ರೆ ಇಲ್ಲ. ಸೊ ಹಾಗಾಗಿ ನಾನು ಸ್ಟೀಲ್ ಬಾಕ್ಸ್ನಲ್ಲಿ ಬೇಕ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ರೀತಿ ಬಟರೆಲ್ಲ ಹಾಕಿ ಎಲ್ಲ ಸ್ವಲ್ಪ ಸ್ಪ್ರೆಡ್ ಮಾಡಿ ಮತ್ತು ಬಟರ್ ಪೇಪರ್ ಕೂಡ ಹಾಕ್ಕೊತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ನಿಮಗೆ ಕೇಕು ಈಸಿಲಿ ಬರುತ್ತೆ. ಏನು ಬಾಕ್ಸಿಗೆ ಅಂಟ್ಕೊಳ್ಳೋದು ಆ ರೀತಿ ಎಲ್ಲ ಆಗಲ್ಲ. ಮತ್ತು ಇನ್ನೊಂದು ಸಲ ನಾನು ಬಟರ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ನಮ್ಮ ಕೇಕ್ ಬ್ಯಾಟರ್ ರೆಡಿ ಇದೆಯಲ್ಲ, ಸೊ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಇದನ್ನು ಟ್ರಾನ್ಸ್ಫರ್ ಮಾಡಿ ಒಂದು ಸಲ ಚೆನ್ನಾಗಿ ಟ್ಯಾಪ್ ಮಾಡ್ಕೋಬೇಕು. ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನನ್ನ ವೀಡಿಯೋಗಳನ್ನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇನ್ನು ಈ ರೀತಿ ಟ್ಯಾಪ್ ಮಾಡ್ಕೋಬೇಕು, ಆಗ ಬಬಲ್ಸ್ ಇದ್ದರೆ ಆ ಬಬಲ್ಸ್ ಎಲ್ಲ ಹೊಡೆದೋಗುತ್ತೆ. ಮತ್ತು ನನ್ನ ಹತ್ರ ಓವನ್ ಕೂಡ ಇಲ್ಲ, ಸೊ ನಾನು ಬಾಣಲಿನಲ್ಲಿ ಮುಂಚೆನೇ ಉಪ್ಪನ್ನ ಬಿಸಿಗೆ ಇಟ್ಟಿದ್ದೆ, ಸಾಲ್ಟನ್ನ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ. ನಾನು 10 ಮಿನಿಟ್ಸ್ ಬಿಸಿ ಆದಮೇಲೆ, ಅಂದರೆ ಲೋ ಫ್ಲೇಮಲ್ಲೇ ಇಟ್ಟು ಬಿಸಿ ಮಾಡಿದ್ದು. ಈಗ ನಾನು ಕೇಕ್ನು ಕೂಡ ಇಟ್ಟು 35 ಮಿನಿಟ್ಸ್ ನಾನು ಬೇಕ್ ಮಾಡಿದೆ. ನೋಡ್ತಿರ್ಬೋದು ನೀವು, ಚಾಕುನ ಚುಚ್ಚಿ ನೋಡಿದೆ, ಬಟ್ ಅದು ಅಂಟಿಲ್ಲ. ಸೊ ನಮ್ಮ ಕೇಕ್ ರೆಡಿ ಇದೆ. 35 ಮಿನಿಟ್ಸ್ ಟೈಮರ್ ಆನ್ ಮಾಡಿನೇ ನಾನು ಕೇಕ್ನ ಬೇಕ್ ಮಾಡಿದ್ದು. ಈಗ ನಮ್ಮ ಕೇಕ್ ರೆಡಿಯಾಗಿದೆ. ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟಿದೆ. ಸೊ ತಣ್ಣಗಾಗಿದೆ. ಈಗ ಸುತ್ತ ಒಂದು ಸಲ ಚಾಕುನಲ್ಲಿ ಈ ರೀತಿ ಸಪ್ರಿಗೇಟ್ ಮಾಡ್ಕೋತಾ ಇದ್ದೀನಿ ಕೇಕ್ ಮತ್ತು ಬಾಕ್ಸ್ನ. ಈಗ ಒಂದು ಸಲ ಹಿಂಗೆ ದಬಾಕಿದ್ರೆ ಅದೇ ಬರುತ್ತೆ ನೋಡಿ. ಬಟರ್ ಶೀಟ್ ಅಲ್ಲೇ ಅಂಟ್ಕೊಂಡಿದೆ, ಬರೀ ಕೇಕ್ ಮಾತ್ರ ಬಂದಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಕೇಕು. ಸ್ವಲ್ಪ ತಿಕ್ಕಾಗಿನೂ ಬಂದಿದೆ. ಬಟ್ ನನಗೇನೆಂದರೆ ಇದು 2 ಪ್ಯಾಕೆಟ್ ಬಿಸ್ಕೆಟು ಒಂದೇ ಲೇಯರ್ ಆಗಿದ್ದು. ಸೊ ನನಗೆ ಇನ್ನೂ ಒಂದು ಲೇಯರ್ ಬೇಕು. ನಾನು ಇನ್ನೂ ಒಂದು ಲೇಯರ್ ಬೇಯಿಸ್ಕೊತೀನಿ. ಈಗ ನೋಡಿ ಸ್ಪಾಂಜಿಯಾಗಿ ಬಂದಿದೆ, ಚೆನ್ನಾಗಿ. ನನಗೆ ಈಗಲೇ ತಿನ್ನೋಣ ಅಂತ ಮನಸ್ಸಾಗ್ತಾ ಇದೆ. ಬಟ್ ಸರ್ಪ್ರೈಸ್ ಅಲ್ವಾ, ಸೊ ತಿನ್ನಲ್ಲ. ನೋಡಿ ನಾನು ಇನ್ನೂ ಒಂದು ಲೇಯರ್ ಬೇಯಿಸ್ಕೊಂಡೆ. ಕ್ರೀಮ್ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಆ ಕ್ರೀಮ್ ಹಾಕೋದು ನಾನು ತೋರಿಸಿದೆ, ಎಲ್ಲ ಮಾಡ್ಕೋದೆ. ಬಟ್ ಯಾಕೋ ನನಗೆ ಕಂಫರ್ಟ್ ಅನ್ನಿಸ್ತಾ ಇಲ್ಲ. ಸೊ ನಾನು ಇದನ್ನು ಈ ರೀತಿ
ಹಾಕಿ ಮಡಗ್ತಾ ಇದ್ದೀನಿ. ಬಿದೋಗುತ್ತೇನೋ ಅನ್ನೋ ಭಯ ಆಗ್ತಿತ್ತು, ಅದಕ್ಕೆ ಅದನ್ನು ಉಲ್ಟಾ ಮಾಡಿಕೊಂಡೆ. ಮತ್ತು ಯಾವುದಾದ್ರೂ ಡಾರ್ಕ್ ಚಾಕ್ಲೇಟ್ನ ಈ ರೀತಿ ಮೆಲ್ಟ್ ಮಾಡಿ ಅದರ ಕೇಕ್ ಮೇಲೆ ಸ್ಪ್ರೆಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ಚಾಕ್ಲೇಟ್ ಇಷ್ಟನೋ ಆ ಚಾಕ್ಲೇಟ್ನ ಈ ರೀತಿ ಮೆಲ್ಟ್ ಮಾಡಿಕೊಂಡು ಅದರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಮತ್ತು ಚಾಕ್ಲೇಟಲ್ಲಿ ಸ್ವೀಟ್ ಕಡಿಮೆ ಇರುತ್ತಲ್ಲ, ಆ ಚಾಕ್ಲೇಟ್ನ ನೋಡ್ಕೊಳ್ಳಿ. ಯಾಕೆಂದರೆ ಓರಿಯೋ ಬಿಸ್ಕೆಟ್ ತುಂಬ ಅಂದರೆ ತುಂಬ ಸ್ವೀಟ್ ಇರುತ್ತೆ. ಸೊ ಕೇಕು ಸ್ವೀಟು, ಚಾಕ್ಲೇಟು ಸ್ವೀಟ್ ಅಂದರೆ ಓವರ್ ಸ್ವೀಟ್ ಆಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಕೋಕೋ ಪೌಡರ್ ಕೂಡ ಶುಗರ್ಲೆಸ್ ತೊಗೊಂಡಿದ್ದೆ, ಅದನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಮತ್ತು ಚಾಕೋ ಚಿಪ್ ಕೂಡ ಹಾಕ್ಕೊತಾ ಇದ್ದೀನಿ ನಾನು. ಚಾಕೋ ಚಿಪ್ಪು ನಿಮಗೆ ಆಪ್ಷನಲ್ಲು, ಮತ್ತು ಕೋಕೋ ಪೌಡರ್ ಕೂಡ ಆಪ್ಷನಲ್ಲೇ. ಜಸ್ಟ್ ಅದು ಕೇಕ್ ಬೇಕ್ ಮಾಡಿ ಅದ್ರ ಮೇಲೆ ಮೆಲ್ಟ್ ಮಾಡಿರೋ ಚಾಕ್ಲೇಟ್ನ ಸ್ಪ್ರೆಡ್ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಅಂದರೆ ಬರ್ಡೇಗಲ್ವಾ, ಸೊ ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಡೆಕೋರೇಟ್ ಮಾಡಿದೆ. ನೋಡಿ, ಫೈನಲ್ ಔಟ್ಪುಟ್ ಈ ರೀತಿ ಇತ್ತು. ಸಿಂಪಲಾಗಿ ಈ ರೀತಿ ಡೆಕೋರ್ ಮಾಡಿದೆ. ನಮ್ಮ ಹಸ್ಬೆಂಡು, ನಮ್ಮ ಮನೆಯವರು ಎಲ್ಲ ತುಂಬ ಖುಷಿಯಾದರು. ಇಲ್ಲಾಂದರೆ ಇದು 3/4 kg ಅಷ್ಟಿತ್ತು ಕೇಕು. ತುಂಬ ಟೇಸ್ಟಿಯಾಗಿತ್ತು. ನೀವು ಟ್ರೈ ಮಾಡಲೇಬೇಕು, ಮಸ್ಟ್ ಟ್ರೈ ಇದು ಅಂತ ಹೇಳ್ಬೋದು. ನೀವು ಕೂಡ ಟ್ರೈ ಮಾಡಿ, ಇದೇ ಥರ ಯಾರಿಗಾದರೂ ಸರ್ಪ್ರೈಸ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗುವ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.